ನನಗೆ ಹೆಂಡತಿಯಿಂದ ಪಡೆದ ಮಗ ಅಲ್ಲ, ಈತ ಸಾಕು ಮಗನಿದ್ದಾನೆ. ಹೇಗೆ ಅಂತ ಕೇಳಬಹುದಾ? ಒಂದು 15 ವರ್ಷದ ಹಿಂದೆ ಕಾಡಿಗೆ ಬೇಟೆಗೆ ಎನ್ನುವಾಗಿ ಹೋದವ ನಾನು. ಕಾಡಿನ ತನ್ಮಧ್ಯೆಯಲ್ಲಿ ಕಾಡ ಕರಡಿ ಒಂದು ಮಗುವನ್ನ ಮಡಿಲಲ್ಲೇ ಬಂದು ಮಲಗಿಸಿಕೊಂಡು ಹಾಯಾಗಿ ನಿದ್ರಿಸುವುದನ್ನ ಕಂಡೆ. ಭಾವಿಸಿದ್ದು ಹೀಗೆ, ಕರಡಿಗೆ ಎಚ್ಚರಾದ ನಂತರದಲ್ಲಿ ಮಗುವನ್ನ ಕೊಲ್ತದೆ ಎನ್ನುವಂತ ಉದ್ದೇಶದಿಂದ ಕಾಡ ಕರಡಿಯನ್ನ ಕೊಂದೆ, ಮಗುವನ್ನ ರಕ್ಷಣೆ ಮಾಡಿದೆ. ಆಮೇಲೆ ಮಗುವಿನಲ್ಲಿ ಪ್ರಶ್ನೆಯನ್ನ ಮಾಡಿದೆ, ಯಾರು ನೀನು, ಹೆಸರೇನು ಎನ್ನುವ ಹಾಗೆ. ಅಪ್ಪ ಅಮ್ಮ ಯಾರು ಎನ್ನುವ ಹಾಗೆ ನನಗೆ ಗೊತ್ತಿಲ್ಲ, ಹೆಸರು ಸುಧೀರ ಎನ್ನುವಾಗ ಆಡಿದ್ದಾನೆ. ಸುಧೀರ ನಾಗಸ್ವಾಮಿ ಕರ್ಕೊಂಡು ಬಂದ ನಮ್ಮೂರು ಹೋಗಿದ್ದ ಬಂದದ್ದಲ್ಲ. ನಾನು ನಿನ್ನ ಇವ ಪ್ರಸನ್ನ ಬದಲಾಯಿತು. ನಮ್ ತಲೆಬಿಸಿ ನಮ್ಗೆ ರೇವು ಮಧ್ಯೆ ಬರ್ತಾರೆ ಇವ ಒಳ್ಳೆ ಉಪಕರಿ. ಯಾವ್ದು? ಸ್ವಲ್ಪ ಆಚೆ ಹೋಗು, ಕಸ ಹತ್ತ ಆಚೆ ಇಟ್ಟಿದ್ರು. ಹೌದಾ? ಅದಲ್ಲ, ಇವ ಕೆಲವಂತ ಬಲವಂತ ಕೂಳುವಂತ ಮಧ್ಯಾಹ್ನಕ್ಕೆ. ಅಯ್ಯೋ ಕತ್ತಿ ಅಂತ ಹೇಳ್ತೇನೆ, ಎಲ್ಲೋ ಕೂಳು. ಹೌದಾ? ಯೋಗ್ಯತಾವಂತ ಗಿರಿವ್ರತ ಪಟ್ಟಣದಲ್ಲಿ ಯೋಗ್ಯತಾವಂತ ನಾನಿರುವಾಗ ಅವನು ನೋಡು ನಮ್ಮ ಪಕ್ಷಕ್ಕೆ ಜನ ಬರ್ತೀಯ. ಸ್ವಾಮಿ ಮೊದ್ಲು ಹೇಳಿಲ್ವಾ ಪಕ್ಷ ಎಲ್ಲ ಜನ ಉಂಟು ಅಂತ? ಏನು ನಿಮ್ಮ ಅಪ್ಪ ಮಕ್ಕಳಿಬ್ರು ತಿರುಗಿ ಬಿದ್ರಿ ನಮಗೆ. ನೋಡಿ ಪ್ರಸಂಗ ಬದಲು ಮಾಡ್ಲಿಕ್ಕೆ ಹೊಂಚು ಹೇಗಿದ್ಯಾ? ಸೊಂಚ ಮತ್ತೆ ಮಾಡ ಹೊಂಚ. ಆದ್ರೆ ನಾನ್ ಮಾತ್ರ ಈಗ ತಿರುಗಾಟ ಮಾಡ್ಲಿಕ್ಕೆ ಈಗ ಕೊಡ್ಕೊಡಿ. ಓ ಆ ಕಡೆಯಲ್ಲಿ ಕಟ್ಟಿನಲ್ಲ? ಹೌದು. ಅಲ್ಲಿದ್ಯಾ? ಹೌದು. ನೀರಾದ್ರೆ ಎಷ್ಟು ವರ್ಷ ಆಯ್ತು? ಆದ್ರೆ ನನಗೂ ಮಾತ್ರ ಉಪಕಾರ ಮಾಡಿದಲ್ಲ, ನನ್ನ ಹೆಂಡತಿಗೂ ಒಳ್ಳೆ ಉಪಕಾರ ಮಾಡಿದ. ನನ್ನ ಹೆಂಡತಿ ಮೇಲ್ಗೊಳ್ತಿದ್ರು ಹಾಗೆ. ಶೀಲ, ನಿನ್ನ ಆಸೆ ಈಡೇರಿತು, ನನ್ನ ಕಾರ್ಯ ಯಶಸ್ವಿ ಆಯಿತು. ಶೀಲ, ನೀನಲ್ಲಿ ನಾನಿಲ್ಲಿ ಅಲ್ಲ. ಶೀಲ, ನಾನು ನಿನ್ನ
ಕೆಲವು ದೃಶ್ಯಗಳನ್ನ ಕಂಡ ಹಾಗಾಯಿತು. ದುಷ್ಟನಾದಂತ ಚಮೂರನನ್ನ ಈತ ಕೊಂದಿದ್ದಾನೆ. ಅವ ಕೆಟ್ಟವ ಎನ್ನುವುದು ಇದುವೇ ಸಾಕ್ಷಿಯಾಗಿದೆ. ಭದ್ರ, ಮಹದುಪಕಾರವಾಯ್ತಯ್ಯ. ಆಡಿದ ಮಾತನ್ನ ಉಳಿಸಿಕೊಂಡೆ, ಕಂಡಮನನ್ನ ಕಳೆದುಕೊಂಡಂತ ನೋವಿನಿಂದ ನಮ್ಮನ್ನ ದೂರೀಕರಿಸಿದೆ. ಮತ್ತೆ ಕಾಡಿಗೆ ಹೋಗಬೇಕಾದದಿಲ್ಲ. ಅರಮನೆಯಲ್ಲಿ ಉಂಡುಟ್ಟು ಸುಖದಿಂದ ಇರಪ್ಪ. ಇಲ್ಲ ಪ್ರಭು, ಖಂಡಿತವಾಗಿ ನಾಡಿನಲ್ಲಿ ಇರುವಂತ ಆಸೆಯೂ ನನಗಿಲ್ಲ. ನಾನು ಕಾಡನ್ನು ಬಿಟ್ಟು ಈ ನಾಡಿನಲ್ಲಿ ಇದ್ದೆ ಅಂತಾದ್ರೆ ನನ್ನನ್ನೇ ನಂಬಿಕೊಂಡವರು ಅನೇಕ ಮಂದಿ ಎಲ್ಲವರು ಕಾಡಿನಲ್ಲಿ ಇದ್ದಾರೆ. ಮತ್ತೆ ಅವರು ಅದೇ ಕೆಟ್ಟ ಕಾರ್ಯವನ್ನ ಮಾಡಿ ಬದುಕಿ ಯಾರು ಅದಕ್ಕೆ ಅವಕಾಶವನ್ನ ಕೊಡಬಾರದು ಅಂತಾದ್ರೆ ಮತ್ತೆ ನಾನು ಕಾಡಿಗೆ ಹೋಗ್ತೇನೆ ಪ್ರಭು. ಮಗನ ನೋಡುವ ಆಸೆ ಆದಾಗ ಮತ್ತೆ ಈ ನಾಡಿಗೆ ಬರ್ತೇನೆ. ಅವಕಾಶ ಮಾಡಿಕೊಡ್ಬೇಕು. ಖಂಡಿತವಾಗಿ ಹೋಗಿ ಬರ್ತೇನೆ. ಈ ನಾಡಿನ ಅಧಿಕಾರ ವಹಿಸಿಕೊಂಡು ಕೆಲವಾರು ವರ್ಷಗಳೇ ಕಳೆದು ಹೋಯಿತು. ನನ್ನ ಕಾಲದ ನಂತರ ಉತ್ತರಾಧಿಕಾರಿಯೊಬ್ಬ ಬೇಕು ಎನ್ನುವ ಹಾಗೆ ಅದೆಷ್ಟೋ ವರ್ಷ ಕನಸನ್ನ ಕಂಡವರು ನಾವು. ಕೈಗೂಡಲಿಲ್ಲ ಎನ್ನುವಾಗಿ ಯೋಚಿಸುತ್ತಿದ್ದ ಕಾಲ ದೇವಿ ಬನಶಂಕರಿ ಅನುಗ್ರಹದಿಂದ ನೀನು ಹುಟ್ಟಿದೆ. ಕಳೆದುಕೊಂಡಂತ ನೋವು ಮತ್ತೆ ದೂರವಾಯಿತು ಮಗನೇ. ಮಗ, ಸಾಕು ನನಗೆ ಅಧಿಕಾರ. ಈ ಹೇಮಪುರದ ಹೊಣೆಗಾರಿಕೆಯನ್ನ ನಿನ್ನ ಪಾಲಿಗೆ ಕೊಡುತ್ತಾ ಇದ್ದೇನೆ. ಅಲ್ಲ, ಅವನಿಗೆ ಅಧಿಕಾರ ಕೊಡುವುದು ಸರಿಯೇ? ಯಾಕೆ? ನಾನು ಚಂಪಳಲ್ಲಿ ಮೊದಲೇ ಮಾತನ್ನು ಕೊಟ್ಟಿದ್ದೇನೆ. ಏನಂತ? ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಗನಿಗೆ ಇಲ್ಲಿ ಪಟ್ಟ ಎನ್ನುವುದಾಗಿ. ಈಗ ಮಾತು ಕೊಟ್ಟು ಮಾತು ತಪ್ಪಿದ ಹಾಗಾಗುವುದಿಲ್ಲ. ಚಂಪ ಏನು ಹೇಳ್ತಾಳೆ ಸ್ವಾಮಿ, ಸುಧೀರನಿಗೆ ಪಟ್ಟವನ್ನ ಕಟ್ಟಬೇಕು. ಅದೇ ಸಂಪೂರ್ಣ ಒಪ್ಪಿಗೆ. ಕೊಟ್ಟ ಮಾತು ತಕೊಂಡವಾಗ ಹೋಗಿ ಅಂತ ಹೇಳುದಲ್ವಾ? ಇಷ್ಟು ಮಾತ್ರ ಅಲ್ಲ, ಇನ್ನೂ ಒಂದು ಜವಾಬ್ದಾರಿಕೆಯನ್ನು ನಿನ್ನ ಪಾಲಿಗೆ ವಹಿಸ್ತೇನೆ. ಆರಾಧ್ಯ ದೇವಿಯಾದಂತ ಬನಶಂಕರಿಯ ದೇಗುಲದ ಧರ್ಮದರ್ಶಿ ಆಗಿದ್ದವ ನಾನು. ನನ್ನ ಕಾಲದ ನಂತರ ಸಂಪೂರ್ಣ ಹೊಣೆಗಾರಿಕೆ ನೀನೇ ವಹಿಸಿಕೊಳ್ಳಬೇಕು. ವರ್ಷಂಪ್ರತಿ ಆಗುವಂತ ಜಾತ್ರೆಯಲ್ಲಿ ನೀನೂ ಭಾಗಿಯಾಗಬೇಕು ಮಗ. ಎಲ್ಲರೂ ಒಂದಾಗಿದ್ದೇವೆ. ಸಂತಸದ ಔತಣ ಕೂಟವನ್ನು